ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಬಂದು ಕಾವ್ಯವರ ಫ್ಯಾಮಿಲಿ ಒಂದೊಂದು ಅವಾಂತರ ಮಾಡಿಕೊಂಡಿಲ್ಲ. ಇಷ್ಟು ದಿನ ಗಿಲ್ಲಿಗೆ ಕಾವ್ಯ ಬಕೆಟ್ ಹಿಡಿತಿದ್ಲು, ಆದ್ರೆ ಇವರ ಫ್ಯಾಮಿಲಿ ಬಂದು ಸಿಂಟೆಕ್ಸ್ ಹಿಡಿ ಇನ್ಮೇಲೆ ಅಂತ ಹೇಳಿಕೊಟ್ಟಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರ ಫ್ಯಾಮಿಲಿ ಬಂದು ನೀನು ಚೆನ್ನಾಗಿ ಆಟ ಆಡು, ಯಾರ ಮಾತನ್ನು ಕೇಳಬೇಡ, ನಿನಗೆ ನೀನು ಸ್ಟ್ಯಾಂಡ್ ತಗೋ ಅಂತ ಹೇಳಿದ್ರೆ, ಇವರ್ ಫ್ಯಾಮಿಲಿ ಮಾತ್ರ ನೀನು ಗಿಲ್ಲಿ ಹೇಳ್ದಂಗೆ ಕೇಳು, ಗಿಲ್ಲಿ ಏನೇ ಕೇಳಿದ್ರು ಇಲ್ಲ ಅನ್ಬೇಡ, ಅವನಿಗೆ ನಿನ್ ಮೊಟ್ಟೆ ಇಲ್ಲ ಅವನಿಗೆ ಕೊಡು, ನಿನ್ ಊಟ ಇಲ್ಲ ಅವನಿಗೆ ಕೊಡು, ಅವನು ಏನೇ ಹೇಳಿದ್ರು ಕೇಳು ಅನ್ನೋ ರೇಂಜ್ಗೆ ಗಿಲ್ಲಿಗೆ ಸಿಂಟೆಕ್ಸ್ ಹಿಡಿತಿದ್ದಾರೆ. ಗಿಲ್ಲಿಗಲ್ಲ, ಗಿಲ್ಲಿ ಫ್ಯಾನ್ಸ್ಗೆ. ಅಬ್ಬಬ್ಬಾ, ನಾನೆಲ್ಲೂ ನಿಜವಾಗಿಯೂ ಇಂಥ ಫ್ಯಾಮಿಲಿಯನ್ನು ನೋಡೇ ಇಲ್ಲ ಬಿಡಿ. ತಮ್ಮ ನೋಡಿದ್ರೆ ಹೇಳ್ತಾನೆ, ನೀನು ಗಿಲ್ಲಿ ಜೊತೆನೇ ಇರು, ನೀನು ಗಿಲ್ಲಿಯನ್ನು ಯಾರಿಗೂ ಬಿಟ್ಕೊಡ್ಬೇಡ, ಹಾಗೆಲ್ಲ ಹೇಳ್ತಾನೆ. ಅಮ್ಮ ನೋಡಿದ್ರೆ ಗಿಲ್ಲಿ ಏನೇ ಕೇಳಿದ್ರು ಕೊಡು ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಹೇಳ್ಬೇಕು? ಇನ್ನು ಇವರ ಫ್ಯಾಮಿಲಿ ಇಷ್ಟು ಸಿಂಟೆಕ್ಸ್ ಹಿಡಿದಿದ್ದು ಸಾಕಲ್ಲದೆ ಇಲ್ಲಿ ಬಿಗ್ ಬಾಸ್ ಮನೆಯ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಅದು ಯಾವ ನಿಯಮ ಅಂತ ಹೇಳ್ತೀನಿ ಬನ್ನಿ. ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ 3 ಜನ ಟೇಬಲ್ ಮೇಲೆ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ. ತಮ್ಮ ಹೇಳ್ತಾನೆ, ಎಲ್ಲರೂ ನಿನ್ನನ್ನು ಗಿಲ್ಲಿಯಿಂದ ಕಾವ್ಯ ಅಂತಾರೆ ಅಂತ ನೀನು ಗಿಲ್ಲಿಯನ್ನು ನಾಮಿನೇಟ್ ಮಾಡಿದೆ, ಅವರೆಲ್ಲ ಯಾಕಾದರೆ ಹೇಳ್ತಾರೆ ಹೇಳು ಅಂದಾಗ ಅವ್ರ ಅಮ್ಮ ಹೇಳ್ತಾರೆ, ನಿನ್ನ ಮೇಲೆ ಇರುವ ದ್ವೇಷಕ್ಕೆ ಹಂಗೆ ಹೇಳ್ತಾರೆ, ನೀನು ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಗಿಲ್ಲಿ ಜೊತೆನೇ ಇರು, ಗಿಲ್ಲಿಯನ್ನು ಯಾವುದೇ ಕಾರಣಕ್ಕೂ ನಾಮಿನೇಟ್ ಮಾಡಬೇಡ ಅಂತ ಹೇಳ್ತಾರೆ. ಬಿಗ್ ಬಾಸ್ ನಿಯಮದಂತೆ ನಾಮಿನೇಟ್ ಮಾಡುವ ವಿಷಯದ ಬಗ್ಗೆ ಮಾತನಾಡುವಂತಿಲ್ಲ. ಆದರೆ ಇಲ್ಲಿ ಇವರ ಫ್ಯಾಮಿಲಿಯವರು ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ, ಬರೀ ನಾಮಿನೇಟ್ ಬಗ್ಗೆ ಅಲ್ಲ, ಗಿಲ್ಲಿಯನ್ನು ಯಾವುದೇ ಕಾರಣಕ್ಕೂ ನಾಮಿನೇಟ್ ಮಾಡಬೇಡ, ಯಾವುದೇ ಸಿಚುವೇಶನ್ ಬಂದರೂ ಕೂಡ ಗಿಲ್ಲಿಯನ್ನು ನಾಮಿನೇಟ್ ಮಾಡಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಗ್ ಬಾಸ್ ರವರು ಕೂಡ ನಿಮ್ಮಿಬ್ಬರದು ಅತಿ ಆಯಿತು ಎಂದು ಇಬ್ಬರನ್ನು ಈಗ ಹೊರಗಡೆ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಇದನ್ನು ಇಲ್ಲಿಗೆ ಬಿಡಿ. ಇನ್ನು ಧನುಷ್ ರವರು ಯಾಕೆ ಗಿಲ್ಲಿಯನ್ನು ಕಾವ್ಯರ ತಮ್ಮ ಹಾಗೂ ಅಮ್ಮ ಹೊಗಳುತ್ತಿದ್ದರೆ ಅಷ್ಟು ಕೋಪ ಮಾಡ್ಕೊಳ್ತಿದ್ರು? ಇದಕ್ಕೆಲ್ಲ ಕಾರಣ ಏನು ಅಂತ ನೀವು ಅಂದ್ಕೊಂಡಿದ್ದೀರಾ? ಇದಕ್ಕೆಲ್ಲ ನಿಜವಾಗಿಯೂ ಕಾರಣ ಇದೆ. ಅದೇನು ಅಂತ ನಾನು ಹೇಳ್ತೀನಿ ಬನ್ನಿ. ಇಲ್ಲಿ ಕಾವ್ಯ ಅವರ ಅಮ್ಮ ಹಾಗೂ ತಮ್ಮ ಗಿಲ್ಲಿಯನ್ನು ಹೊಗಳಿದ್ದು, ಗಿಲ್ಲಿ ಏನೇ ಮಾಡಿದ್ರು ಮಾಡಿಸ್ಕೊ, ಗಿಲ್ಲಿನ ನೀನು ಊಟ ಎಲ್ಲ ಗಿಲ್ಲಿಗೆ ಕೊಡು ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಕಾವ್ಯ ಕೂಡ ನೋಡಿ, ಇಲ್ಲಿ ನಮ್ಮ ಅಮ್ಮನೇ ಬೈತಿದ್ದಾರೆ ಗಿಲ್ಲಿ ನಿನ್ನಿಂದಾಗಿ ಅಂತೆಲ್ಲ ಅವಳು ಕೂಡ ತುಂಬ ಜೋರಾಗಿ ಕೂಕೋತಿರ್ತಾಳೆ. ಅದರಿಂದ ಧನುಷ್ಗೆ ಸಿಕ್ಕಾಪಟ್ಟೆ ಉರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಎಲ್ಲೆಲ್ಲಿಂದನೂ ಉರಿ ಕಿತ್ಕೊಳ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಇವರಿಬ್ಬರ ಹಳೆಯ ಲವ್ ಸ್ಟೋರಿ. ಯಾರ ಹಳೆ ಲವ್ ಸ್ಟೋರಿ ಅಂತೀರಾ? ಧನುಷ್ ಹಾಗೂ ಕಾವ್ಯರವರ ಹಳೆಯ ಲವ್ ಸ್ಟೋರಿ. ನೀವು ಅಬ್ಸರ್ವ್ ಮಾಡಿರ್ಬೋದು, 1ರಿಂದ 10ರವರೆಗೂ ಅಂದರೆ 1ರಿಂದ 13 ಜನ ಇರ್ತಾರೆ. ಯಾರ್ಯಾರನ್ನ ಯಾವ್ಯಾವ ಸ್ಥಾನಕ್ಕೆ ನಿಲ್ಲಿಸಬೇಕು ಅಂದಾಗ ಧನುಷ್ ರವರು ಕಾವ್ಯರವರಿಗೆ ಮೊದಲನೇ ಸ್ಥಾನ ಕೊಡ್ತಾರೆ. ಆಗ ತುಂಬ ಜನಕ್ಕೆ ಡೌಟ್ ಬರುತ್ತೆ. ಇದೆಲ್ಲ ಚಟುವಟಿಕೆ ಮುಗಿದಾದ ಮೇಲೆ ಅಶ್ವಿನಿ ಹಾಗೂ ಧ್ರುವಂತ್ ರವರು ಬೆಡ್ರೂಮ್ಗೆ ಹೋಗಿ ಮಾತನಾಡ್ತಿರ್ತಾರೆ. ಆಗ ಅಶ್ವಿನಿ ಅವರಿಗೆ ಒಂದು ಡೌಟ್ ಬರುತ್ತೆ, ಅಲ್ಲ ಈ ಧನುಷ್ ಯಾಕೆ ಕಾವ್ಯರಿಗೆ ಮೊದಲನೇ ಸ್ಥಾನ ಕೊಡ್ತಾರೆ ಅಂತ. ಆಗ ಧ್ರುವಂತ್ ರವರು ನಿಜ ಹೇಳ್ತಾರೆ, ನೋಡಿ ಇವರಿಬ್ಬರದು ತುಂಬ ಹಳೇದೇನೋ ಇದೆ ಬಿಡಿ ಮೇಡಮ್ ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಂದರೆ ಈಗೇನಾರು ಅವ್ರು ಮುಂದೆ ಹೋದ್ರು ಅದು ವೀಕೆಂಡಲ್ಲಿ ಚರ್ಚೆ ಆಗುತ್ತೆ, ಅದ್ರ ಬಗ್ಗೆ ಏನಕ್ಕೆ ಬೇಕು ಅಂದಾಗ ಸುಮ್ಮನೆ ಧ್ರುವಂತರು ಅವರಿಬ್ರದ್ದು ಏನೋ ಹಳೇದಿದೆ, ಅವ್ರೇನೋ ನೋಡ್ಕೊಳ್ತಾರೆ ಬಿಡಿ ಮೇಡಮ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಈ ವಿಷಯ ಸ್ಪಂದಿಗೂ ಗೊತ್ತು. ಬಟ್ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಗಿಲ್ಲಿ ಯಾವಾಗ ಕಾವ್ಯರ ಹತ್ರ ತುಂಬ ಕ್ಲೋಸ್ ಆಗೋದು ಸ್ಟಾರ್ಟ್ ಮಾಡ್ತಾರೋ ಆಗ ಸ್ಪಂದು ಮತ್ತು ಧನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರಿಬ್ರು ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಧನುಷ್ ಕಾವ್ಯರನ್ನ ಲವ್ ಮಾಡ್ತಿರೋ ವಿಷಯ ಸ್ಪಂದಿಗೂ ಗೊತ್ತು. ಅವರೆಲ್ಲ ಕ್ಲೋಸ್ ಫ್ರೆಂಡ್ಸು, ಅವರೆಲ್ಲ ಹೊರಗಡೆ ಎಲ್ಲ ವಿಷಯ ತಿಳ್ಕೊಂಡೇ ಬಂದಿರೋದು, ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಆದಷ್ಟು ಕಾವ್ಯನಿಂದ ಗಿಲ್ಲಿನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇಲ್ಲಿ ಕಾವ್ಯ ಕೂಡ ಗಿಲ್ಲಿನ ಯೂಸ್ ಮಾಡ್ಕೊಳ್ತಿದ್ದಾಳೆ, ಜಸ್ಟ್ ಒಂದು ಫ್ಯಾನ್ ಬೇಸ್ಗೋಸ್ಕರ ಅಷ್ಟೇ. ಇನ್ನು ಬಿಗ್ ಬಾಸ್ ಮನೆಗೆ ಮಾಳೂರವರ ಫ್ಯಾಮಿಲಿ ಬಂದಿದೆ. ತುಂಬ ಅದ್ಭುತವಾದ ಫ್ಯಾಮಿಲಿ. ನಿಜವಾಗ್ಲೂ ಬಿಗ್ ಬಾಸ್ ಮೇಲೆ ಯಾರ ತುಂಬ ಒಳ್ಳೆ ಮನುಷ್ಯ ಇದ್ದಾನೆ ಅಂದರೆ ಅದು ನಿಜವಾಗ್ಲೂ ಮಾಳೂರವರೇ. ಅವ್ರ ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿದೆ. ಅವ್ರ ಹೆಂಡತಿ ಬಂದು ಜೋರಾಗಿ ತಪ್ಕೊಂಡು ಅಳ್ತಾ ಇರ್ತಾರೆ. ಅಂದರೆ ತುಂಬ ದಿವಸದಿಂದ ಮಿಸ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅಳ್ತಿರ್ತಾರೆ. ಇಲ್ಲಿ ಕೂಡ ಗಿಲ್ಲಿ ಅವನೇ ಇದೆ. ಅವರು ಮಕ್ಳಿಗೆಲ್ಲ ಕೇಳ್ತಿರ್ತಾರೆ ಅದು ತಿಂತೀಯ ಇದು ತಿಂತೀಯ ಅಂತ. ತುಂಬ ಚೆನ್ನಾಗಿದೆ. ಇವತ್ತು ಮಿಸ್ ಮಾಡಿದೆ ಎಪಿಸೋಡ್ ನೋಡಿ. ಥ್ಯಾಂಕ್ ಯು.